Hello guys, welcome back to my YouTube channel that is Mindful Moment. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ವಚನಗಳು ಏನು ಅಂದರೆ ಭಾವಾರ್ಥ ನೋಡ್ತಿದ್ದೀರಿ. ಪ್ರತಿಯೊಂದು ಪೊಯಮ್ದು ಇದನ್ನು ಬರೆದಿರೋ ಬಂದ್ಬಿಟ್ಟು ಬಸವಣ್ಣ ಆಯ್ದಕ್ಕಿ ಎಲ್ಲಮ್ಮ ಅವರು ಅವ್ರದ್ದು ನೋಡ್ತಾ ಹೋಗ್ತೀರಿ. ಆ್ಯಂಡ್ ಬಸವಣ್ಣ ಅವ್ರದ್ದು ಬೇಕು ಅಂದರೆ ನೀವು ಕವಿ ಪರಿಚಯ ನೋಡ್ಕೊತಾ ಹೋಗ್ಬೋದು. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚೆಕ್ಔಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಒಂದು ಲೈಕಿಂದ ನನ್ನ ವಿಡಿಯೋ ಬೇರೆಯವ್ರು ಕೂಡ ಸಜೆಸ್ಟ್ ಆಗುತ್ತೆ. ಸೊ ಪ್ಲೀಸ್ ಲೈಕ್ ಮಾಡಿ. ಬಸವಣ್ಣ ಅವ್ರದ್ದು ಕವಿ ಪರಿಚಯ ನೋಡ್ತಾ ಹೋಗೋಣ. ಆ್ಯಂಡ್ ನಿಮ್ಗೇನಾದರೂ ಥರ್ಡ್ ಸೆಮ್ದು ಕನ್ನಡ ನೋಟ್ಸ್ ಬೇಕು ಅಂದರೆ ಬೇರೆ ಕನ್ನಡ ಮಾತ್ರ ಎಲ್ಲ ಸಬ್ಜೆಕ್ಟ್ದು ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟಲ್ಲಿ ನಂಬರ್ ಇರುತ್ತೆ. ಆ್ಯಂಡ್ ಯೂಟ್ಯೂಬ್ ಲಿಂಕ್ ಕೂಡ ಇರುತ್ತೆ. ಅಲ್ಲನ ಬಂದು DM ಮಾಡ್ಬೋದು, ಇಲ್ಲ ವಾಟ್ಸಪ್ಪೆಲ್ಲ ಬಂದು ಮೆಸೇಜ್ ಮಾಡ್ಬೋದು. ನಿಮಗೆ ನೋಟ್ಸ್ ಅನ್ನೋದು ಸೆಂಡ್ ಆಗುತ್ತೆ. ಬಟ್ ಅದಕ್ಕೆ ಪರ್ಟಿಕ್ಯುಲರ್ ಪೇ ನೋಟ್ ಅನ್ನೋದನ್ನ ಪೇ ಮಾಡಬೇಕಾಗಿರುತ್ತೆ ಅಷ್ಟೇ. ಇದಾಗಿರುತ್ತೆ ಬಸವಣ್ಣ ಅವ್ರದ್ದು ಕವಿ ಪರಿಚಯ. ಆ್ಯಂಡ್ ನೋಟ್ಸಲ್ಲಿ ಪ್ರತಿಯೊಂದು ಪೊಯಮ್, ಲೆಸನ್ ಆ್ಯಂಡ್ ನಾಟಕ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಫುಲ್ ನೋಟ್ಸ್ ಅವೈಲೇಬಲ್ ಇರುತ್ತೆ. ಒಂದೇ ಚಾಪ್ಟರ್ದು ಒಂದೇ ಪೊಯಮ್ದು ನೋಟ್ಸ್ ಅನ್ನೋದು ನಿಮಗೆ ಸಿಗಲ್ಲ. ಆ್ಯಂಡ್ ಡೈರೆಕ್ಟ್ ಭಾವಾರ್ಥ ನೋಡ್ತಾ ಹೋಗೋಣ ಬರೀ ಪ್ರತಿಯೊಂದು ಪ್ಯಾರದು. ಫಸ್ಟ್ ಪ್ಯಾರ ಇದಾಗಿರುತ್ತೆ, ಅದ್ರದ್ದು ಭಾವಾರ್ಥ ಅಂದರೆ ಎಕ್ಸ್ಪ್ಲನೇಷನ್. ನಿಮಗೆ ಆಲ್ಮೋಸ್ಟ್ ನಿಮಗೆ 6 ಮಾರ್ಕ್ಸ್ಗೆ ಭಾವಾರ್ಥ ಅನ್ನೋದು ಇರುತ್ತೆ ಅನಿಸುತ್ತೆ. ಆ್ಯಂಡ್ ನಿಮ್ಗೆ ಏನೇ ಒಂದು ಡೌಟ್ಸ್ ಇದ್ದರೂ ಕಮೆಂಟ್ ಮಾಡ್ಬೋದು, ಇಲ್ಲ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಡೌಟ್ಸ್ ಅನ್ನೋದು ಕ್ಲಾರಿಫೈ ಆಗುತ್ತೆ. ಇದಾಗಿರುತ್ತೆ ಫಸ್ಟ್ ಪ್ಯಾರದು ಭಾವಾರ್ಥ. ಆ್ಯಂಡ್ ಸೆಕೆಂಡ್ ಪ್ಯಾರದು ಇಲ್ಲಿಗಂಟ ಸೆಕೆಂಡ್ ಪ್ಯಾರ, ಅದರದ್ದು ಭಾವಾರ್ಥ. ಆ್ಯಂಡ್ ಥರ್ಡ್ ಪ್ಯಾರ ಅಂದರೆ ನಿಮಗೆ 6 ಲೈನ್ಸ್ ಇನ್ಕ್ಲೂಡ್ ಆಗಿರುತ್ತೆ ಒಂದೊಂದು ಪ್ಯಾರಾದಲ್ಲಿ, ಅದರದ್ದು ಭಾವಾರ್ಥ. ಅಂದರೆ ನಾನು ಕೊಡೋ ನೋಟ್ಸಲ್ಲಿ ಪ್ರತಿಯೊಂದು 2 ಮಾರ್ಕ್ಸ್, 6 ಮಾರ್ಕ್ಸ್ ಆ್ಯಂಡ್ 10 ಮಾರ್ಕ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಅದರದ್ದು ಭಾವಾರ್ಥ. ಇಲ್ಲಿಗೆ ಅದು ಎಂಡ್ ಆಗುತ್ತೆ ಫೋರ್ತ್ ಪ್ಯಾರದು. ಅದರದ್ದು ಭಾವಾರ್ಥ. ಆ್ಯಂಡ್ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವಿಡಿಯೋ ಸಮ್ಮರಿ ಬರುತ್ತೆ. ಬೇಕು ಅಂದರೆ ಸಮ್ಮರಿ ಏನಕ್ಕೆ ಯೂಸು ಅಂದರೆ ನೀವು ಏನೇ ಈ ಪೊಯಮ್ಸಿಂದ ಏನೇ ಕ್ವಶನ್ ಆನ್ಸರ್ ಕೊಟ್ಟರು ಸಮ್ಮರಿ ಅನ್ನೋದನ್ನು ಓದ್ಕೊಂಡ್ರೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಆ್ಯಂಡ್ ನಾನು ಇನ್ನೊಂದು ವಿಡಿಯೋ ಕೂಡ ಮಾಡಾಕ್ತೀನಿ ಹೆಂಗೆ ಆನ್ಸರ್ಸ್ನ ಬರೀಬೇಕು ಭಾವಾರ್ಥಕ್ಕಾಗಲಿ ಯಾವುದೇ ಕ್ವಶನ್ ಆನ್ಸರ್ಸ್ಗೆ ಅವ್ರು ಕೇಳೋ ಕ್ವಶನ್ಸ್ಗೆ ಅಂತ. ಇದು ಲಾಸ್ಟ್ ಪ್ಯಾರ. ಎಲ್ಲ ಪ್ಯಾರಾದಲ್ಲೂ 6 ಲೈನ್ಸ್ ಇನ್ಕ್ಲೂಡ್ ಆಗಿರುತ್ತೆ. ನೆಕ್ಸ್ಟ್ ಅದರದ್ದು ಭಾವಾರ್ಥ. ಆ್ಯಂಡ್ ಇಲ್ಲಿಗೆ ಲಾಸ್ಟ್ ಪ್ಯಾರದು ಭಾವಾರ್ಥ ಎಂಡ್ ಆಗುತ್ತೆ. ನೆಕ್ಸ್ಟ್ ನಾವು ಇದು ಬಸವಣ್ಣ ಅವ್ರದ್ದು ನಾವು ನೋಡಿದ್ದು ಏನು ಅಂದರೆ ಪೊಯಮ್ ಆ್ಯಂಡ್ ಅದ್ರದ್ದು ಭಾವಾರ್ಥ. ನೆಕ್ಸ್ಟ್ ಬಂದು ಆಯ್ದಕ್ಕಿ ಎಲ್ಲಮ್ಮ ಅವ್ರದ್ದು ನಾವು ಪೊಯಮ್ಮು ಅದರದ್ದು ಭಾವಾರ್ಥ ನೋಡೋಣ. ಅಂದರೆ ಬಸವಣ್ಣ ಅವ್ರದ್ದು ಬೇರೆ, ಅವ್ರದ್ದು ಬೇರೆ ಇರುತ್ತೆ. ಇದು ಬಂದು ಆಯ್ದಕ್ಕಿ ಎಲ್ಲಮ್ಮನವ್ರದ್ದು ವಚನ ಆಗೋದು, ಅವ್ರದ್ದು ಬಗ್ಗೆ ಕವಿ ಪರಿಚಯ. ಅಂದರೆ 2 ಇದೆ ಪೊಯಮ್ ಥರ ಇದು. ನಾನು ಕೊಡೋ ನೋಟ್ಸಲ್ಲಿ ಅವ್ರದ್ದೇ ಬೇರೆ ಕ್ವಶನ್ ಆನ್ಸರ್ಸ್ ಇರುತ್ತೆ, ಇವ್ರದ್ದೇ ಬೇರೆ ಕ್ವಶನ್ ಆನ್ಸರ್ಸ್ ಅನ್ನೋದು ಇನ್ಕ್ಲೂಡ್ ಆಗಿರುತ್ತೆ. ಇದಾಗಿರುತ್ತೆ ಇವ್ರದ್ದು ಕವಿ ಪರಿಚಯ. ಡೈರೆಕ್ಟು ಅವ್ರದ್ದು ಪೊಯಮ್ಮು ಭಾವಾರ್ಥ ನೋಡ್ತಾ ಹೋಗೋಣ. ಇದಾಗಿರುತ್ತೆ ಫಸ್ಟ್ ಪ್ಯಾರ ಇವ್ರದ್ದು. ಅಲ್ಲಿ ಬಂದು 6 ಲೈನ್ಸ್ ಆದರೆ ಇಲ್ಲಿ 7 ಲೈನ್ಸ್. ಇಲ್ಲಿಗೆ ಫಸ್ಟ್ ಪ್ಯಾರದು ಭಾವಾರ್ಥ ಮುಗಿಯುತ್ತೆ. ಇಷ್ಟಾಗಿರುತ್ತೆ ಭಾವಾರ್ಥ. ಸೆಕೆಂಡ್ ಪ್ಯಾರದ್ದು ನೋಡೋಣ. ಸೆಕೆಂಡ್ ಪ್ಯಾರಾದಲ್ಲಿ 5 ಲೈನ್ಸ್ ಅನ್ನೋದು ಇನ್ಕ್ಲೂಡ್ ಆಗಿರುತ್ತೆ. ಅದರದ್ದು ಭಾವಾರ್ಥ ಇದು ಚಿಕ್ಕದಾಗಿ ಕೊಟ್ಟಿದ್ದಾರೆ.
ಆ್ಯಂಡ್ ಥರ್ಡ್ ಪ್ಯಾರದು ಅದು ಬಂದು 4 ಲೈನ್ ಇನ್ಕ್ಲೂಡ್ ಆಗಿದೆ, 4 ಲೈನ್ಸ್ ಅದರದ್ದು ಭಾವಾರ್ಥ. ಆ್ಯಂಡ್ ನೆಕ್ಸ್ಟ್ ಫೋರ್ತ್ ಪ್ಯಾರದು ಅದು 4 ಲೈನ್ಸ್ ಇನ್ಕ್ಲೂಡ್ ಆಗಿದೆ, ಅದರದ್ದು ಭಾವಾರ್ಥ. ಆ್ಯಂಡ್ ಲಾಸ್ಟ್ ಪ್ಯಾರ ಇದು ಬಂದುಬಿಟ್ಟು 5 ಲೈನ್ಸ್ ಇನ್ಕ್ಲೂಡ್ ಆಗಿದೆ. ಇಲ್ಲಿಗೆ ಇದು ಭಾವಾರ್ಥ ಅನ್ನೋದು ಎಂಡ್ ಆಗುತ್ತೆ, 2 ವಚನಗಳದ್ದು. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಸಮ್ಮರಿ ಹಾಕ್ತೀನಿ ನೆಕ್ಸ್ಟು ಅಪ್ಕಮಿಂಗ್ ವೀಡಿಯೋಸಲ್ಲಿ. ಆ್ಯಂಡ್ ಇದೇ ರೀತಿ ಎಲ್ಲ ಪೋಯಮ್ದು ಹಾಕ್ತೀನಿ. ನೋಟ್ಸ್ ಬೇಕು ಅಂದರೆ ವಾಟ್ಸಪ್ ಮಾಡ್ಬೋದು, ಇಲ್ಲ DM ಕೂಡ ಮಾಡ್ಬೋದು. ಆ್ಯಂಡ್ ವಾಟ್ಸಪ್ ಗ್ರೂಪ್ ಕೂಡ ಇದೆ, ಅದನ್ನು ಫಾಲೋ ಆಗಿ. ಯಾಕಂದರೆ ಯೂಟ್ಯೂಬ್ ಕಡೆಯಿಂದ ನೋಟಿಫಿಕೇಷನ್ ಬಂದಿಲ್ಲ ಅಂದರೆ ವಾಟ್ಸಪ್ ಕಡೆಯಿಂದ ಪಕ್ಕ ಬರುತ್ತೆ. ಆ್ಯಂಡ್ ನಾನು ಏನೇ ಒಂದು ಇಂಪಾರ್ಟೆಂಟ್ ಇದ್ದರೂ ಕೂಡ ಅಲ್ಲಿ ನಾನು ಮೆಸೇಜ್ನ ಡ್ರಾಪ್ ಮಾಡ್ತೀನಿ. ಅದಕ್ಕೋಸ್ಕರ ನೀವು ಇನ್ನೂ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅದು ಲಿಂಕ್ ಇದೆ, ಪ್ಲೀಸ್ ಅದನ್ನು ಚೆಕ್ಔಟ್ ಆಗಿ ಒಂದ್ಕಿತ ಜಾಯ್ನ್ ಆಗಿ. ಓಕೆ, ಸಿ ನೆಕ್ಸ್ಟ್ ವೀಡಿಯೋ.